ಖದರ್ ತೋರಿಸಲು ಹೋದ ರೌಡಿ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಅಧಿಕಾರ ಇದೆ ಅಂತ ಸಾಮಾನ್ಯನ ಮೇಲೆ ಅರಣ್ಯಾಧಿಕಾರಿಗಳು ದರ್ಪ ತೋರಿದ್ರು. ಪತ್ರಕರ್ತನನ್ನ ರಸ್ತೆಯಲ್ಲೇ ಥಳಿಸಿದ್ದ ರೌಡಿ ಅರಣ್ಯ ಪಾಲಕ ಸಸ್ಪೆಂಡು. ರೌಡಿ ಅರಣ್ಯ ಪಾಲಕನ ಗೂಂಡಾಗಿರಿ ವರದಿ ಮಾಡಿದ್ದ ಫ್ರೀಡಂ ಟಿವಿ. ಅಧಿಕಾರ ಇದೆ ಅಂತ ಹೇಳಿ ಸಾಮಾನ್ಯನ ಮೇಲೆ ಕೈ ಮಾಡ್ತೀರಾ, ತಗಳಿ ಪ್ರಸಾದನ ಅಂತ ಕೊಟ್ರಿ. ಈಗ ಪತ್ರಕರ್ತನನ್ನ ರಸ್ತೆಯಲ್ಲೇ ಥಳಿಸಿದ್ದ, ಕಾಲರ್ ಮೇಲೆ ಕೈ ಹಾಕ್ತಾನೆ. ಇವನ್ ಜೊತೆ ಏನು ಬಡ್ಡಿಗೆ ದುಡ್ಡ ತಗೊಂಡಿದ್ದ ಅವನು. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ರೌಡಿ ಆಫೀಸರ್ ಸಸ್ಪೆಂಡ್ ಆಗಿದ್ದಾರೆ. ಹೊನ್ನಿಕೇರಿ ಗಸ್ತು ಅರಣ್ಯ ಪಾಲಕ ದಸ್ತಗಿರಿ ಸಾಬ್ ಸಸ್ಪೆಂಡ್ ಆಗಿದ್ದಾನೆ. ಅರಣ್ಯ ನೋಡ್ಕೊಳ್ರೋ, ರಾಜ್ಯದ ಸಂಪತ್ತು ಅಂತ ನಿಮ್ಗೆ ಇಲಾಖೆ ಕೊಟ್ಟಿರೋದು. ಜನರ ತೆರಿಗೆ ಹಣೆಯಲ್ಲಿ ನಿಮಗೆ ತಿಂಗಳಿಗೆ ಸಂಬಳ ಕೊಡೋದು. ಕೈ ಹಾಕ್ತಾನಂತೆ ಕಾಲರಿಗೆ. ಗಾಂಚಲಿ ತೋರಿದ ದಸ್ತಗಿರಿ ಸಾಬು ಗೂಟ ಜೋಡಿದ ಮಿನಿಸ್ಟರ್. ಸಿಎಂ ಬರ್ತಾರೆ ಅಂತ ರಾತ್ರೋರಾತ್ರಿ ರಸ್ತೆ ಬದಿ ಗಿಡ ನೆಟ್ಟಿದ್ದ ಅರಣ್ಯ ಇಲಾಖೆ. ಅರಣ್ಯ ಇಲಾಖೆ ಕ್ರಮ ಪ್ರಶ್ನಿಸಿದ್ದ ಪತ್ರಕರ್ತ ರವಿ ಭೂಸಂಡೆ ಮೇಲೆ ಹಲ್ಲೆ ಮಾಡಿದ್ದ. ನಿಮಗೆ ರಾತ್ರಿ ಶೋಕಿ ಮಾಡೋ ಹವ್ಯಾಸ ಇದ್ರೆ ಕಾಡು ಮಧ್ಯಕ್ಕೆ ಹೋಗಿ. ರಸ್ತೆ ಬದಿಯಲ್ಲಿ ಗಿಡ ನೆಡೋದಕ್ಕೆ ಯಾರ್ರೀ ರೂಲ್ಸ್ ಕೊಟ್ಟಿದ್ದು ನಿಮಗೆ? ಯಾರು ಹೇಳಿದ್ರು ರಸ್ತೆ ಬದಿಲಿ ಗಿಡ ನೆಡಬೇಕು ಅಂತ ಹೇಳಿ? ಸಿಎಂ ಅನ್ನ ತೃಪ್ತಿಪಡಿಸೋ ಇರಾದೆ ಇದ್ರೆ ಅವರಿಗೆ ಬ್ರೇಕ್ಫಾಸ್ಟ್ ಏನು ಇಷ್ಟ ಅನ್ನೋದನ್ನ ತಿಳ್ಕೊಳ್ಳಿ. ಅವ್ರಿಗೆ ರೊಟ್ಟಿ ಇಷ್ಟ ಅಂದರೆ ಸಿಎಂ ನಿವಾಸಕ್ಕೆ ಹೋಗಿ ರೊಟ್ಟಿ ಕೊಡಿ, ತೃಪ್ತಿ ಪಡ್ತಾರೆ. ಅದು ಬಿಟ್ಟು ರಸ್ತೆ ಮಧ್ಯೆ ಶೋಕಿ ಮಾಡಕ್ಕೆ ಹೋಗ್ತೀರಿ. ನಿಮ್ಮನ್ನು ತಡೆಯೋ, ನಿಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಬಂದ ಪತ್ರಕರ್ತನನ್ನು ಅದು ಏನು ಸಂಸ್ಕಾರ ಅಂತೀರಾ? ಖಾಕಿ ತೊಟ್ಟ ಮೇಲೆ ಅವ್ರ ಮೈ ಮೇಲೆ ಅದು ಏನು ಬರುತ್ತೋ ಗೊತ್ತಿಲ್ಲ. ಧರನೇ ಎಳ್ಕೊಂಡು ಹೋಯ್ತಾನೆ ಪತ್ರಕರ್ತನನ್ನು. ಪಾಪ ನಾನೊಬ್ಬ ಪ್ರೆಸ್ರಿ, ನಾನು ಪತ್ರಕರ್ತ, ನನ್ನ ಪ್ರಶ್ನೆ ಮಾಡದೆ ತಪ್ಪ ಅಂತ ಕೇಳ್ತಿದ್ದ, ಅಂಗಲಾಚಿ ಬೇಡ್ಕೊಳ್ತಿದ್ದ. ಮುಖಕ್ಕೆ ಹೊಡೆಯಕ್ಕೆ ಹೋಗಿದ್ದ ಈ ಅರಣ್ಯಾಧಿಕಾರಿ. ರೌಡಿ ಅರಣ್ಯ ಪಾಲಕನ ಗೂಂಡಾಗಿರಿ ವರದಿ ಮಾಡಿದ್ದ ಫ್ರೀಡಂ ಟಿವಿ. ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಳ್ಳುವವರೆಗೂ ಕೂಡ ಸುದ್ದಿ ಪ್ರಸಾರ ಮಾಡ್ತೀವಿ ಅಂತ ಹೇಳಿದ್ವಿ. ಗಂಟ್ಲು ಹರ್ಕಂಡ್ವಿ. ಅಲ್ಲಾಗಿದ್ದು ಅತ್ಯಂತ ಪತ್ರಕರ್ತನ ಮೇಲಾದಂತಹ ಭಯಾನಕ ದಾಳಿ. ಅದು ಭಯಾನಕ ದಾಳಿ ಅಂತಲೇ ನಾವು ವ್ಯಾಖ್ಯಾನಿಸ್ತೀವಿ. ಆತ ಅಂಗಲಾಚಿ ಬೇಡಕತ್ತಾನೆ, ಆದರೂ ಕೂಡ ಹೊಡಿತಾರೆ. ಆತ ಏನು ತಪ್ಪು ಮಾಡ್ದ? ಪತ್ರಕರ್ತರು ಅಂದರೆ ನಿಮಗೆ ಅಷ್ಟು ತಾತ್ಸಾರನ, ಅಷ್ಟು ಕ್ಷುಲ್ಲಕನ? ಇಡೀ ರಾಜ್ಯದ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವ ಏಕೈಕ ವರ್ಗ ಅದು ಪತ್ರಕರ್ತರ ವರ್ಗ. ನಾವು ಟಿವಿಯಲ್ಲಿ ತೋರಿಸುವಂತಹ ಮುಖಗಳನ್ನು ತೋರಿಸದೆ ಹೋದರೆ ಈಶ್ವರ್ ಖಂಡ್ರೆ ಯಾರು ಅಂತ ನೀವು ಹುಡುಕಬೇಕು ಗೂಗಲ್ನಲ್ಲಿ. ಮುಖ ಪರಿಚಯ ಇರೋದಿಲ್ಲ ನಿಮಗೆ. ಇಡೀ ರಾಜ್ಯವನ್ನು ಪ್ರಶ್ನೆ ಮಾಡುವಂತಹ ಒಂದು ವರ್ಗ ನಿಷ್ಪಕ್ಷಪಾತವಾಗಿ, ಪತ್ರಕರ್ತರಿಗೆ ಧರ್ಮ ಇಲ್ಲ, ಪತ್ರಕರ್ತರಿಗೆ ಪಕ್ಷ ಇಲ್ಲ, ಪತ್ರಕರ್ತರಿಗೆ ಸಿದ್ಧಾಂತ ಇಲ್ಲ, ಪತ್ರಕರ್ತರಿಗೆ ಇರುವುದು ಒಂದೇ ಪತ್ರಿಕಾ ಧರ್ಮ. ಅದನ್ನು ತೋರ್ಸಕ್ಕೋದ ಬೋಸಂಡೆ. ಈ ಬೋಸುಡಿ ಆತನ ಮೇಲೆ ದಾಳಿ ಮಾಡ್ದ. ಹಿಂಗೆ ಹೇಳ್ತೀವಿ. ಕಾರಣ ಪತ್ರಕರ್ತನ ಮೇಲೆ ಆದಂಥ ಅವಮಾನ, ಇಡೀ ಪತ್ರರಂಗಕ್ಕಾದಂಥ ಒಂದು ರೀತಿಯ ಅಪಮಾನ ಇದು. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ರೌಡಿ ಆಫೀಸರ್ ಸಸ್ಪೆಂಡ್. ಹೊನ್ನಿಕೇರಿ ಗಸ್ತು ಅರಣ್ಯ ಪಾಲಕ ದಸ್ತಗಿರಿ ಸಾಬ್ ಸಸ್ಪೆಂಡ್ ಆಗಿದ್ದಾನೆ. ಬೀದರ್ ಪ್ರಾದೇಶಿಕ ಅರಣ್ಯ ವಲಯ ಅಧಿಕಾರಿಗಳಿಂದ ಆದೇಶ. ಬೇಕಿದ್ರೆ ಈಶ್ವರ್ ಖಂಡ್ರೆಗೆ ಹೇಳ್ಕೋ ಎಂದಿದ್ದ ದಸ್ತಗಿರಿ ಸಾಬ್. ಈಶ್ವರ್ ಖಂಡ್ರೆಗೆ ಬೇಕಾದ್ರೆ ಹೇಳ್ಕೋ ಅಂದಿದ್ದಂತೀವನು. ರಾತ್ರಿ ಹೊತ್ತು ಬೇರೆ ಆಗಿರೋದು. ಗಂಟ್ಲು ಕೆಳಗೆ ಅದು ಏನು ಇಳಿಸ್ಕೊಂಡಿದ್ನೋ ಗೊತ್ತಿಲ್ಲ. ಯಾವುದೋ ಪರಿಜ್ಞಾನದಲ್ಲಿ ಈಶ್ವರ್ ಖಂಡ್ರೆಗೆ ಬೇಕಾದ್ರೆ ಹೇಳ್ಕೋ ಅಂತೆ. ಕೊಟ್ರಲ್ಲ ಪ್ರಸಾದನ, ಸಹಿಸ್ಕೊಳಕ್ಕಾಗುತ್ತಾ? 6 ತಿಂಗಳಿಗೆ ಸಾಕಿ ಪ್ರಸಾದ, ಸಸ್ಪೆಂಡ್ ಅನ್ನೋ ಪ್ರಸಾದ. ಬೇಕಿದ್ರೆ ಈಶ್ವರ್ ಖಂಡ್ರೆಗೆ ಹೇಳ್ಕೋ ಅಂತ ದಸ್ತಗಿರಿ ಸಾಬ್ ಹೇಳಿದ್ನಂತೆ. ಗಾಂಚಲಿ ತೋರಿಸಿದ ದಸ್ತಗಿರಿ ಸಾಬ್ಗೆ ಗೂಟ ಜಡಿದ ಮಿನಿಸ್ಟರ್. ಸಿಎಂ ಬರ್ತಾರೆ ಅಂತ ರಾತ್ರೋರಾತ್ರಿ ರಸ್ತೆ ಬದಿ ಗಿಡ ನೆಟ್ಟಿದ್ದ ಅರಣ್ಯ ಇಲಾಖೆ. ಹೈವೇಲ್ ಮಲ್ಕೋಬೇಕಾದ್ರೆ ಸಿಎಂ ಸಿದ್ದರಾಮಯ್ಯರಿಗೆ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ಪತ್ರಕರ್ತರ ಮೇಲೆ ದಾಳಿ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಕೇಳ್ರವ್ರು ಯಾವ ಪ್ರೆಸ್ ಕೇಳ್ರವ್ರಿ ಸರ್. ನಾನು ಸಾಮಾನ್ಯ ಪ್ರಜೆ ಸರ್, ತಾವು ಹೇಳ್ತಾ ಇದ್ದೀನಲ್ಲ. ಊಟ
ರೋಡ್ ಮ್ಯಾಗ ಕೆಲವ್ರು ಸರ್ 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 ಅವ್ರು ಏನೋ ಪ್ರೆಸರ್ ಕಾಣ್ತಾ ಇದಾರೆ ತಪ್ಪಾಯ್ತು ಸರ್ ಅಲ್ಲ ಸರ್ ನೀವು ಒಂದು ಪತ್ರಕರ್ತನ ಕೇಳಿಸೋದು ತಪ್ಪದಲ್ಲ ಮಾಡ್ರಿ ಹಂಗೇನಿಲ್ಲ ಇಲ್ಲಿ ನೋಡ್ರಿ ನೋಡ್ರಿ ಹೊಡ್ರಿ ಸರ್. ಯಾವಂತ ಬೇರೆ ಹೊಡ್ರಿ ಅಹಮದ್ ಬೇರೆ